ನಮಸ್ಕಾರ ರಾಯಪ್ಪ ಮಲೆನಾಡು ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಷಯ ತೋರ್ಸೋಣ ಹೇಳಿ ಬನ್ನೇರುಘಟ್ಟ ರೋಡಲ್ಲಿ ಬಂದು ಅರಕೆರೆ ಆದಮೇಲೆ ಮುಂದೆ ಬಂದರೆ ಬನ್ನೇರುಘಟ್ಟ ರೋಡಲ್ಲಿ ಯೂರೋ ಸ್ಕೂಲ್ ಕಾಣ್ತು. ಅದ್ರ ಪಕ್ಕದಲ್ಲಿ ಎಡಗಡೆಗೆ ಒಂದು ವಿಮಾನ ಬಂದು ನಿಂತ್ಕೊಂತು. ಬರೋಕ್ಕಾರ ದಾರಿಯಲ್ಲಿ ಏರ್ಪೋರ್ಟಲ್ಲಿ ಇಲ್ಲಿ ವಿಮಾನ ಇಲ್ಲಿ ಹೆಂಗೆ ಇಳುತ್ತಪ್ಪ ಹೇಳಿ ಯೋಚನೆ ಆಯ್ತು. ಸ್ವಲ್ಪ ನಿಂತು ನೋಡೋಣ ಅಂತಾರೆ ಗೇಟ್ ನೋಡ್ತಿ, ಕಪ್ಪು ಗೇಟು, ಬರೀ ಗೇಟು. ಅದ್ರ ಮೇಲೆ ಹೆಸರು ಬರ್ದ ಟೈಗರ್ ಏರೋ ರೆಸ್ಟೋರೆಂಟ್ ಹೇಳಿ. ಸೊ ಆಗ ಗೊತ್ತಾಯ್ತು ಇದು ಯಾವುದೋ ಹೋಟ್ಲಾಗ ಲಕ್ಷಣ ಇದ್ದು ವಿಮಾನದಲ್ಲಿ ಹೋಟ್ಲೇನೋ ಹೇಳ್ಕೊಂಡು ನೋಡ್ತಾ ನಿಂತು ಸ್ವಲ್ಪ ಲೋಗೋ ನೋಡೋಣ ಹೇಳಿ. ಅಲ್ಲಿ ವಿಮಾನ ಇದ್ದು, ವಿಮಾನ ಮೇಲೆ ಹುಲಿ ಮುಖ, ಕೆಳಗಡೆ ಹೆಸರು ಬರ್ದ. ಒಂಥರ ಇಂಟ್ರೆಸ್ಟ್ ಕ್ರಿಯೇಟ್ ಇದ್ದು, ಚಲೋ ಇದ್ದು ನೋಡೋಣ ಹೇಳ್ಕೊಂಡು ಹಾಗೆ ಯೋಚನೆ ಮಾಡ್ತಾ ನಿಂತು ಸ್ವಲ್ಪ ಆಚೀಚೆಗೆಲ್ಲ ಕಣ್ಣಾಡಿಸಿರು. ಜನ ತುಂಬ ಇದ್ದಿದ್ದ. ಅಲ್ಲೇ ಒಬ್ಬಿಬ್ಬರನ್ನ ಕೇಳಿದಾಗ ವಿಮಾನ ಇಲ್ಲಿ ಹೋಟ್ಲು ಸಲುವಾಗಿ ಬಂದು ನಿಂತ್ಕೊಂಜೋಳು ಗೊತ್ತಾಯ್ತು. ವಿಮಾನ ಮೇಲೆ ನೋಡಿದ್ರೆ ಅವನ ಹೆಸರು ಬೇರೆ ಬರ್ದಲ್ಲಿ. ಅದು ಎಂಥದೋಳಿ ಕೇಳಿದಾಗ ಆ ವಿಮಾನದ ಓನರ್ನ ಹೆಸರುಗಳು ಗೊತ್ತಾಯ್ತು. ಮತ್ತಿನ್ನು ಹೇಳಿ ಆ ಹೋಟೆಲ್ನ ಓನರ್ದು, ವಿಮಾನದ ಓನರ್ ಹೆಸರು. ಅಲ್ಲೇ ಮೆಟ್ಲೆಲ್ಲ ಕಾಣಿಸ್ತಿದ್ದು. ಇದು ಯಾವ ಉದ್ದೇಶಕ್ಕೆ ಮೆಟ್ಲು ಮಾಡಿದ್ದ ಹೇಳೋದು ಫಸ್ಟ್ ಗೊತ್ತಾಗಿಲ್ಲ. ನೋಡೋಣ, ಒಳಗೆ ಹೋದ್ರೆ ಗೊತ್ತಾಗ್ತು, ತಿಳ್ಕೊಂಬನ ಎಂತೆಂಥ ಇದ್ದು ಹೇಳಿ. ಹಂಗೆ ಸ್ವಲ್ಪ ಮುಂದಕ್ಕೆ ಹೋದಿ. ಇಲ್ಲಿ ಕಾಣಿಸ್ತಾ ಇದ್ದಲ್ಲಿ ಇದು ಈ ಜಾಗ ಬಂದು ವೆಜ್ನವಕ್ಕೆ ಸಪ್ರೇಟ್ ಹೋಟ್ಲು ಮಾಡಿದ್ದಾಳಾತು. ಅಲ್ಲಿ ಜನ ಕೇಳಿದಾಗ ಗೊತ್ತಾಯ್ತು ಇದು ವೆಜಿಟೇರಿಯನ್ಸ್ಗೆ ಸಪ್ರೇಟಾಗೂ ಕೂಡ ಒಂದು ಹೋಟ್ಲು ಮಾಡಿದ್ದಾವ. ಪಕ್ಕದಲ್ಲಿ ಜಾಗ, ಕಿಚನು ಬೇರೆ ಇದ್ದೋಳಾತು. ನೋಡಿ ವಿಮಾನದ ಮುಂಬಾಗ ಹೆಂಗೆ ಕಾಣಿಸ್ತಿದ್ದೋಳಿ. ಇದು ಡ್ರೈವರ್ ಕುತ್ಕೊಂಬ ಜಾಗ, ವಿಮಾನ ಓಡಿಸೋಂದು. ಇದು ಇನ್ನು ಹೋಟ್ಲು ಒಳಗಡೆಯಿಂದ ಅದು ಹೆಂಗೆ ಕಾಣ್ತಾ ಏನೋ ಗೊತ್ತಿಲ್ಲ, ಒಳಗಡೆ ಹೋದರೆ ಗೊತ್ತಾಗೋವು. ನೋಡೋಣ, ಕೆಳಭಾಗ ಹಾಗೆ ಒಂದು ರೌಂಡ್ ಕಣ್ಣಾಡ್ಸೋಣ. ಸೈಡಲ್ಲಿ ರೆಕ್ಕೆ, ಅದರ ಫ್ಯಾನು, ಈ ಫ್ಯಾನು ತಿರುಗ್ತು. ಚಲೋ ಮಾಡಿದ್ದ. ಇಲ್ಲಿ ಕಾರಂಜಿ ಮಾಡ್ತಾಯಿದ್ದ. ಮೇನ್ ರೋಡಿಂದ ಕಾಣ್ತು. ರಾತ್ರಿಗೆ ಒಳ್ಳೆ ಲೈಟ್ ಗೀಟ್ ವ್ಯವಸ್ಥೆ ಮಾಡಿಕ್ಕೋ, ನೋಡೋಣ ಗೊತ್ತಾಗ್ತು ಹತ್ತಿರ ಹೋದರೆ. ಇದು ಬಂದು ಕಾರಂಜಿ. ಹಾಗೆ ಕೆಳಗಡೆ ನೋಡಿದ್ರೆ ಕೆಳಗಡೆ ಲೈಟು ಇದ್ದು, LED ಲೈಟ್ ಇದ್ದು. ಸೊ ರಾತ್ರಿ ಕಾರಂಜಿ ಆನ್ ಆದಾಗ ಬೇರೆ ಬೇರೆ ಕಲರು ಕಾಣಿಸ್ತು. ಹಾಗೆ ಪಕ್ಕದಲ್ಲಿ ಬಂದರೆ ಹೋಟ್ಲ್ ಹೆಸರು ಜನಕ್ಕೆ ಗೊತ್ತಾಗ್ಲಿ ಹೇಳಿ ಒಂದು ಬ್ಯಾನರು ಕಟ್ಟಿಟ್ಟಿದ್ದ. ಎಲ್ಲ ಕೆಲಸ ಅರ್ಬರೆ ಆಯ್ದು ನಡೀತಾ ಇದ್ದು. ಇಲ್ಲಿ ನೋಡಿ ವಿಮಾನದ ಚಕ್ರ ಇದ್ದಲ್ಲಿ, ಇದು ಒರಿಜಿನಲ್ ಚಕ್ರ ಹೆಂಗಿರುತ್ತೋ ಹಂಗೆ ಇದ್ದು. ಸೈಡಲ್ಲೆಲ್ಲ MS ಸಪೋರ್ಟ್ ಕೊಟ್ಟಿದ್ದ ವಿಮಾನ ನಿಲ್ಸಲೆ. ಥರ ಚಲೋ ಮಾಡಿದ್ದ. ನೋಡಿ ಚಕ್ರ, ಇದು ಚಕ್ರ ತಿರುಗ್ತು. ನಾವು ಕೈಯಲ್ಲಿ ಹಿಂಗೆ ಅಲಗಾಡಿಸಿದ್ರೆ ಅದು ಮೂಮೆಂಟ್ ಇದ್ದು, ಅದನ್ನ ಹಿಡಿದು ನೋಡ್ದು ವಿಮಾನ ಕೆಳಭಾಗ. ಈಗ ಹಾರಾಡೋ ವಿಮಾನ ಹೆಂಗಿರ್ತೋ ಅದೇ ಥರನೇ ಇದ್ದು, ಸೇಮ್ ಸೈಜು ಅಷ್ಟೇ, ಸೇಮ್ ಸೈಜ್ ಇದ್ದು. ಈಗೆಲ್ಲ ಏರ್ಪೋರ್ಟಿಗೆ ಹೋಗಿ ವಿಮಾನ ನೋಡಲಾಗದೇ ಇದ್ದರೆ ಬನ್ನೇರುಘಟ್ಟ ರೋಡಲ್ಲಿ ಬಂದರೆ ಒಂದು ವಿಮಾನ ಹೆಂಗಿರ್ತು, ಎಷ್ಟು ದೊಡ್ಡದಿರ್ತಳೋ ಒಂದು ಕಲ್ಪನೆ ಸಿಕ್ತು. ಇಲ್ಲಿ ಬಂದು ಕೂತ್ಕೊಂಡು ನೋಡ್ಲಕ್ಕು. ಹೊರಗಡೆಯಿಂದ ನೋಡಿದ್ರೆ ವ್ಯೂ, ವಿಮಾನ ಅಂತೂ ಭಾರಿ ಚಲೋ ಮಾಡಿದ್ದ. ಕಡೆಗೆ ಅದು ವಿಮಾನದ ಬಗ್ಗೆ ಓನರ್ ಹತ್ರ ಕೇಳಿದೆ. ಆಗ ಅವ್ನು ಹೇಳ್ತಿದ್ದ ಇದು ಗುಜರಾತಿಂದ ತಂದ್ಬಿಡ. ಅದು ಗುಜರಾತಿಗೆ ಹೋದಾಗ ಅಲ್ಲೊಂದು ಹೋಟ್ಲು ನೋಡಿದ್ದಾಳಾತು ವಿಮಾನದ್ದು. ಕಡೆಗೆ ಅದ್ರ ಓನರ್ ಸಂತಿಗೆ ಮಾತಾಡಿದಾಗ ಅವನಿಗೂ ಒಂದು ಕಲ್ಪನೆ ಬಂತೋಳಾತು, ತಾನೂ ಮಾಡ್ಲಕ್ಕೊಳ್ಳಿ ಎಂತಕ್ಕೆಂದ್ರೆ ಅವನ ಮಗಳು ವಿಮಾನ ಬಗ್ಗೆ ಭಾರಿ ಹೇಳ್ತಿತ್ತಡ. ಆಗ ಇವ ತಮ್ಮದೇ ಒಂದು ಸ್ವಂತ ವಿಮಾನ ತಗೊಂಬನ ಮಗಳು ಹೇಳಿದ್ನಡ. ಅದಕ್ಕೆ ಮಗಳ ಆಸೆ ಅಂತ ಪಟ್ಟಿದ್ದಲ್ಲ ಅದನ್ನ ಈಡೇರಿಸೋ ಹೇಳ್ಕೊಂಡು ಇವ ಒಂದು ವಿಮಾನನೇ ಖರೀದಿ ಮಾಡಿ ಬೆಂಗಳೂರಿಗೆ ತಂದು ನಿಲ್ಲಿಸಿ ಒಂದಿಟ್ಟು ದೊಡ್ಡ ಸಾಹಸ ಮಾಡಿದ್ದ. ಈ ಸೈಡಲ್ಲಿ ಹೆಸರು ಬೇರೆ ಬರ್ದ ವಿಮಾನಿಗೆ, ನಮ್ಮ ದೇಶದ ಫ್ಲ್ಯಾಗೂ ಬರ್ದ. ಅಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ ಹೇಳಿ ವಿಮಾನ ಮೇಲೆ ಬರೆದಿದ್ದು ದೂರದಿಂದ ಬರೋಕಾರು ಕಾಣ್ತು ನಮ್ಗೆ. ಈಗ ನೈಟ್ ವ್ಯೂ ಅಲ್ಲೂ ಕೆಲಸ ನಡೀತಿತ್ತು. ಹಿಂಗಾಗಿ ಅಲ್ಲೊಂದು ಇಲ್ಲೊಂದು ಲೈಟ್ ಆನ್ ಇದ್ದು, ಜಾಸ್ತಿ ಲೈಟ್ ಇಲ್ಲ.
ನೋಡಲ್ಲ ಒಂಥರ ಖುಷಿ ಕಕ್ತು. ಈಗ ಹಂಗಕ್ಕೆ ಊರ ಬದಿಗೆಂದೆಲ್ಲ ಜನ ಬಂದರೆ ಏರ್ಪೋರ್ಟಿಗೆ ಕರ್ಕೊಂಡೋಗಿ ವಿಮಾನ ತೋರ್ಸಲಾಗ್ತಿಲ್ಲ. ಬಾರ ಇಲ್ಲೇ ವಿಮಾನ ಒಂದು ಬಂದು ನಿಂತ್ಕಂಜು ಊಟ ಮಾಡ್ಕೊಬಪ್ಪ ನಾಳೆ ತೋರಿಸ್ಲಕ್ಕು. ಹಿಂಗೆ ಬನ್ನೇರುಘಟ್ಟ ರೋಡಿಗೆ ಹೋದರೆ, ಬನ್ನೇರುಘಟ್ಟ ಪಾರ್ಕಲ್ಲಿ ಹೋಗಿ ಬೆಳಗ್ಗೆ ಹೋದರೆ ಅಲ್ಲಿ ಪ್ರವಾಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಬಂದರೆ ಇಲ್ಲಿ ವಿಮಾನದಲ್ಲಿ ಕುತ್ಕೊಂಡು ಒಂದು ಊಟ ಮಾಡ್ಕೊಂಡು ಮನೆಗೆ ಹೋಗ್ಲಕ್ಕು. ಊರ ಬದಿ ಹೋಕ್ಕೂ ಒಂದು ವಿಮಾನ ನೋಡ್ದಂಗೆ ಆಗ್ತು. ಒಂದು ಒಳ್ಳೆ ಇಡೀ ದಿವಸಕ್ಕೆ ಒಂದು ಪ್ಯಾಕೇಜ್ ಥರ ಮಾಡ್ಕೊಂಡು ಹೋದರೆ ವಿಮಾನ ದರ್ಶನ ಒಳ್ಳೆ ರೀತಿಯಲ್ಲಿ ಬರ್ಲಕ್ಕು. ಮಕ್ಕಗೆಲ್ಲ ಭಾರಿ ಖುಷಿ ಆಗ್ತು. ಇಂದು ಈ ವಿಮಾನ ಕಟ್ಟೆ ಇದ್ದಲ್ಲಿ, ವಿಮಾನದ ಬುಡದಲ್ಲಿ ಆ ಚಕ್ರದ ಕೆಳಗೆ ಕಟ್ಟಿದ್ದಲ್ಲಿ ಆ ಲೆವೆಲಿಗೆಲ್ಲ ಮಣ್ಣು ಹಾಕಿ ಗುಡ್ಡದ ನಮೂನೆ ಮಾಡಿ ದಿಬ್ಬ ಮಾಡಿ ಅದ್ರ ಮೇಲೆಲ್ಲ ಹುಲ್ಲು ಹಾಕ್ತೆ ಅಂತ ಹೇಳ್ತಿದ್ದ. ಶೇಡ್ ಗ್ರಾಸ್ ಎಲ್ಲ ಹಾಕವು ಇನ್ನೂ ಕೆಲಸ ಇದ್ದವಳು ಹೇಳ್ತಿದ್ದ. ಬಟ್ ನೋಡಲ್ ಮಾತ್ರ ಭಾರಿ ಮಸ್ತ್ ಕಾಣ್ತೋಳಿ. ಜೀವನದಲ್ಲಿ ಒಂದು ಬರ್ಯಾರು ಇಂಥ ಹೋಟ್ಲಲ್ಲಿ ಹೋಗಿ ಊಟ ಮಾಡವು ಅನ್ನಿಸ್ತು. ಮತ್ತು ವಿಮಾನದಲ್ಲಿ ಕೂತ್ಕೊಂಡು ಊಟ ಮಾಡಿದ್ದು ಹೇಳಲಾಗ್ತಲೆ. ಮತ್ತು ಇದು ಇನ್ನೊಂದು ಅನುಕೂಲ ಅಂದರೆ ಈ ಸುತ್ತಮುತ್ತ ಶಾಲೆ LKG UKG ಮಕ್ಕಗೆಲ್ಲವ ಒಂದು ಪ್ರವಾಸ ಕರ್ಕೊಬಂದು ಇಲ್ಲೇ ಊಟ ಮಾಡಿಸ್ಕೊಂಡು ವಿಮಾನದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಕ್ಕು. ಟೀಚರ್ಗಳಿಗೆಲ್ಲ ಭಾರಿ ಅನುಕೂಲಕ್ಕು. ವಿಮಾನದಲ್ಲಿ ಸೈಡು ಆ ಪಂಕ ಇದ್ದ ಗೆಡ್ಡೆ ಎಷ್ಟು ದೊಡ್ಡಿದ್ದೋಳಿ. ಕೆಳಗಡೆ ಎಲ್ಲ ಆರಾಮಾಗಿ ಓಡಾಡ್ಲಕ್ಕು ವಿಮಾನದ ಕೆಳಗೆ. ಭಾರಿ ಚಲೋ ಇದ್ದು. ಇಲ್ಲಿ 4 ಕಡೆ ಊಟ ಮಾಡ್ಲಕ್ಕು. ಒಂದು ವೆಜ್ ಕೆಟಗರಿನೇ ಸಪ್ರೇಟ್ ಇದ್ದು ಅಲ್ಲೂ ಊಟ ಮಾಡ್ಲಕ್ಕು. ಇಲ್ಲ ಅಂತಂದ್ರೆ ವಿಮಾನದ ಒಳಗಡೆ ಕೂತ್ಕೊಂಡು ಊಟ ಮಾಡ್ಲಕ್ಕು. ಇಲ್ಲಾಂದ್ರೆ ಇನ್ನೊಂದು ವಿಶೇಷತೆ ಇದ್ದು, ಅದನ್ನು ಈಗ ಹೇಳ್ತೀನಿ ಮುಂದೆ. ಇದು ಬಂದು ಅಡುಗೆ ಮನೆಯಿಂದ ಈಗ ಊಟ ತಗೊಂಡು ಹೋಗ್ಬೋದು. ಈ ದಾರಿಯಲ್ಲಿ ಮೆಟ್ಲ ಮೇಲೆ ಹತ್ಕೊಂಡು ಹಿಂಗೆ ಹೋದರೆ ವಿಮಾನದೊಳಗೆ ಹೋಗ್ತು. ಅದೊಂದು ಸ್ವಲ್ಪ ದೂರ ಇದ್ದು ಕಿಚನ್ನಿಂದವ. ಒಂದು 2 ನಿಮಿಷ ಅವನು ನಡೆಯೋಕ್ಕಾಗ್ತು. ಈ ಮೆಟ್ಲು ಹತ್ತದಲ್ಲಿ ಇಲ್ಲಿ ಹತ್ಕೊಂಡು ಹೋದರೆ ಸೀದಾ ವಿಮಾನದೊಳಗೆ ಹೋಗ್ತು. ಸೊ ಆ ಜಾಗದಲ್ಲಿ ಇವು ಸರ್ವರ್ಗಳೆಲ್ಲವ ಓಡಾಡೋದಿರ್ತು. ಇದು ಇನ್ನೊಂದು ಸೈಡ್ ವ್ಯೂ. ಇಲ್ಲಿ ಚಪ್ಪಡಿ ಕಲ್ಲೆಲ್ಲ ಹಾಕಿದ್ದ ನೆಲಕ್ಕೆ ಮಧ್ಯೆ ಗ್ಯಾಪ್ ಇದ್ದು ಅಲ್ಲೆಲ್ಲ ಮಣ್ಣು ಹಾಕಿ ಹುಲ್ಲು ಹಾಕ್ತೋಡ. ಈ ನೋಡಿ ಈ ಮೆಟ್ಲಿದ್ದಲ್ಲಿ ಇದನ್ನ ಹತ್ಕೊಂಡು ಹೋಗ್ದು. ಇದನ್ನ ಹತ್ಕೊಂಡು ಯಾರು ಅಡುಗೆ ಮನೆಯಿಂದವ ಐಟಮ್ ತಗೊಂಡೋಗ್ಲೆ. ಇದು ಒಂದು ಇಲ್ಲಿ ಅವನ ಹೆಸರು ಬರ್ದಿದ್ದು ಕಾಣ್ತು ನೋಡಿ. ಮತ್ತೇನು ಹೇಳಿ ಬರ್ಸಿದ್ದ. ಭಾರಿ ಇನೋವೇಟಿವ್ ಆಗಿ ಅವನ ಕಲ್ಪನೆ ಎಲ್ಲ ಭಯಂಕರ ಇದ್ದು ಓನರಂದು. ಎಂತಕ್ಕೆಂದ್ರೆ ಇಷ್ಟೆಲ್ಲ ಕೋಟಿಗಟ್ಟಲೆ ಹಾಕಿ ಜಾಗ ತಗೊಂಡು ವಿಮಾನ ತಂದು ನಿಲ್ಲಿಸಿ ಹೋಟ್ಲು ಮಾಡಿ ಅವ ಹೆಂಗೆ ಬಿಸ್ನೆಸ್ ಮಾಡವು ಮುಂದೆ. ಇದು ಇನ್ನೊಂದು ಬದಿಯಿಂದ ವ್ಯೂವು ಮೆಟ್ಲು ಹತ್ಕೊಂಡು ಹೋಗ್ದ್ರದ್ದು. ಭಾರಿ ಚಲೋ ಮಾಡಿದ್ದ. ಒಂದು ಬಾರಿಯ ಬೆಂಗಳೂರಿನಲ್ಲಿ ಇದ್ದವಕ್ಕೆಲ್ಲವಾಗಲಿ ಅಥವಾ ಬೆಂಗಳೂರಿಗೆ ಬಂದವಾಗಲಿ ಇದೊಂದು ಟೂರಿಸ್ಟ್ ಪ್ಲೇಸ್ ಥರನೇ ಆಗ್ತುಳಿ ಇನ್ನು ಮುಂದೆ. ನೋಡಿ ಈ ಜಾಗ ಇಲ್ಲಿ ಕೆಲಸ ಮಾಡ್ತಾಯಿದ್ವಲ್ಲಿ ಕಾರ್ಪೆಂಟ್ರು. ಈ ಜಾಗ ಎಲ್ಲವ ಕೂತ್ಕೊಂಡು ಕಾಯಲ್ಲೇ ವೇಟಿಂಗ್ ಲಾಂಜ್ ಇದು. ಇಲ್ಲಿ ಗೋಡೆ ಮೇಲೆ ಒಂದು ಹುಲಿ ಬೇರೆ ಬಿಡಿಸಿದ್ದ, ಅದು ದೊಡ್ಡದು. ಹೋಟ್ಲ್ ಹೆಸರೇ ಹುಲಿ ಹೆಸರಲ್ಲಿ, ಟೈಗರ್ ಹೇಳಿ. ಪಕ್ಕದಲ್ಲಿ ಅವ್ರದ್ದೇ ಒಂದು ಲೋಗೋ ಬೇರೆ ಬರ್ಸಿದ್ದ. ಚೆಂದ ಬರ್ದ. ಯಾವುದೋ ಆರ್ಟಿಸ್ಟ್ ಒಬ್ಬ ಭಾರಿ ಚೆಂದ ಬರ್ದ. ಇದು ಯಾವುದೋ ಸ್ಟಿಕ್ಕರಲ್ಲ, ಇದು ಬಣ್ಣ ಹಚ್ಚ ಬಿಡಿಸಿದ್ದು. ಹುಲಿನೂ ಅಷ್ಟೇ, ಲೋಗೋನೂ ಅಷ್ಟೇ. ಭಾರಿ ಚೆಂದ ಬರ್ದ. ಅದೇ ವಿಮಾನದ ಮೇಲೆ ಆ ಹುಲಿ ಮಕ್ಕ. ಇನ್ನೊಂದು ಮಜಾ ಅಂತಂದ್ರೆ ಇಲ್ಲಿ ಮಕ್ಕಗೆ ಆಟ ಆಡಲ್ಲದೆ 2 ಜಾರ್ಬಂಡಿದ್ದು, ಬಾತುಕೋಳಿದ್ದು, ಕುದುರಿದ್ದು, ಆಮೇಲೆ ಉಯ್ಯಾಲೆ ಇದ್ದು. ಹಿಂಗಾಗಿ ಮಕ್ಕಗೆ ಬಂದವಕ್ಕೂ ಆಟ ಆಡಲಾಗ್ತು, ಮಕ್ಕಗೂ ಟೈಮ್ ಪಾಸ್ ಆಗ್ತು, ಜೊತೆ ಬಂದವಕ್ಕೂ ಟೈಮ್ ಪಾಸ್ ಆಗ್ತು. ಯಾಕೆಂದ್ರೆ ಬಂದ್ಕೊಳ್ಳೆ ಬರೀ ವಿಮಾನ ಸುದ್ದಿನೇ ಕತೆ ಹೇಳ್ತೀವಲ್ಲಿ ಎಲ್ಲವ, ಬೇರೆ ಎಲ್ಲ ಮರೀತು. ಈ ಜಾಗ ಇದ್ದು ನೋಡಿ. ಇದು ನಮ್ಮ ಊರಿನ ಬದಿಯಕ್ಕೆ ಭಾರಿ ಚಲೋ ಆಗ್ತದೆ. ನೆಲಕ್ಕೆ ಕೂತ್ಕೊಂಡು ಊಟ ಮಾಡೋದು ಫೆಸಿಲಿಟಿ ಮಾಡಿದ್ದ ಇಲ್ಲಿ. ಈ ಸುತ್ತಾರೆ ಗ್ಲಾಸ್ ಬತ್ತು. ಇದೊಂದು ಗ್ಲಾಸಿಂದ ಬಾಗಿಲಿದ್ದು. ಒಳಗಡೆ ನೆಲಕ್ಕೆಲ್ಲ ಕುಷನ್ ಹಾಕ್ತೋಡ. ನಾವು ಹಳ್ಳಿ ಬದಿಗೆಲ್ಲ ಕೂತ್ಕೊಂಡು ಊಟ ಮಾಡ್ತೀವಲ್ಲಿ ಮಲ್ಲಿ ಅಡುಗೆ ಮನೆಯಲ್ಲಿ ಊಟ ತೊಗೊಂಡು ಕೂತ್ಕೊಂಡು ನೆಲಕ್ಕೆ ಕೂತ್ಕೊಂಡು ಸಾಲಾಗಿ, ಹಾಗೆ ಇದೊಂದು 5 ಹಟ್ ಮಾಡಿದ್ದ. ಇದರಲ್ಲಿ ಒಂದು 10 ಜನ ಕೂತ್ಕೊಂಡು ಊಟ ಮಾಡ್ಲಕ್ಕು ಆರಾಮಾಗಿ ಸುತ್ತ ಕೂತ್ಕೊಂಡು. ಇದೆಲ್ಲ ಕೆಲಸ ನಡೀತಾ ಇದ್ದು. ಇನ್ನೊಂದು 15 ದಿವಸಕ್ಕೆ ಇವೆಲ್ಲ ಮುಗೀತು. ಜನವರಿ ಸಂಕ್ರಾಂತಿ ಆದಮೇಲೆ ಓಪನ್ ಮಾಡ್ತೆ ಅಂತ ಹೇಳ್ತಿದ್ದ. 15-20ರಂಗೆ ಓಪನ್ ಮಾಡ್ಗು. ಇಲ್ಲಿ ಮೆಟ್ಲು ಹತ್ತುವಲ್ಲಿ ಮೇಲೆಲ್ಲ ಅದೇ ಗ್ಲಾಸ್ ಹಾಕ್ತಾಯಿದ್ದ ಹುಡುಗರು ಎಲ್ಲ. ಗ್ಲಾಸ್ ಹಾಕಿ ಕವರ್ ಮಾಡಿ ಸೈಡ್ಗೂ ಗ್ಲಾಸ್ ಹಾಕ್ತಾ.
ಸೊ ಹಿಂಗಾಗಿ ಗಾಳಿಗೆ ಬಪ್ಪದು ಒಳಗಡೆಗೆ ಫುಡ್ ಗಿಡ್ ಒಯ್ಯಕ್ಕಾರೆ ಹಿಂಗಿದ್ದೆಲ್ಲ ಇಶ್ಯೂ ಆಗ್ತಿಲ್ಲ. ಸೇಫ್ಟಿನೂ ಇರುತ್ತೆ. ಸೇಫ್ಟಿ ಸಲುವಾಗಿ ಸೈಡ್ ಗ್ರಿಲ್ಲೆಲ್ಲ ಮಾಡಿದ್ದ. ಮತ್ತು ಅಂತಂದರೆ ಈ ಮೆಟ್ಲಲ್ಲಿ ಪಬ್ಲಿಕ್ಕಿಗೆ ಅವಕಾಶ ಇರ್ತಿಲ್ಲ. ಇದು ಕಿಚನಿಗೆ ಲಿಂಕ್ ಇರೋದಾಗಿದ್ದಕ್ಕೆ ಹೋಟ್ಲವೆಲ್ಲ ಅಲ್ಲಿ ಓಡಾಡ್ತಾ ಇಲ್ಲಿ ಈ ಮೆಟ್ಲಿದ್ದಲ್ಲಿ ಇದು ಹೋಟ್ಲಿಗೆ ಬಪ್ಪೋಕೆ ಹತ್ಕೊಂಡು ಹೋಗ್ಲೆ. ಇದು ವಿಮಾನದ ಮುಂದೆ ಬದಿಗೆ ಬತ್ತು, ಬಲ ಬದಿಗೆ ಎಂಟ್ರಿ ಇದ್ದು. ಈ ಮೆಟ್ಲು ಹತ್ಕೊ ಬಂದರೆ ಇಲ್ಲೊಂದು ಬಾಗಿಲಿದ್ದು ಲಾಸ್ಟಲ್ಲಿ. ಆ ಬಾಗಿಲಿಂದ ಒಳಗೆ ಹೋಗ್ಬೋದು ಹೋಟ್ಲಿಗೆ. ಹೋಟ್ಲು ಒಳಗಡೆ ಇನ್ನೂ ವಿಡಿಯೋ ಎಲ್ಲ ಮಾಡಲು ಬಿಟ್ಟಿದ್ವಲ್ಲೇ, ಯಾಕೆಂದ್ರೆ ಅದು ಅವನ ಮಗಳ ಸಲುವಾಗಿ ಮಾಡ್ತಾ ಇದ್ದಿದ್ದಕ್ಕೆ ಎಲ್ಲ ರೆಡಿ ಮಾಡಿ ಮಗಳಿಗೆ ತೋರಿಸ್ಕೊಂಡು ಕಡೆಗೆ ಪಬ್ಲಿಕ್ಕಿಗೆ ತೋರಿಸ್ತಿ ಹೇಳಿದ್ದ. ಇದ್ರ ಸ್ಟಾರ್ಟ್ ಮಾಡೋಕ್ಕಾರೆ ಒಂದು ಬಾರಿ ಒಳಗೆ ಹೋಗಿದ್ದಿದ್ಯಾ, ಅವಾಗೆಂತ ಆಗಿತ್ತಿಲ್ಲ. ಈಗೆಲ್ಲ ಫಿನಿಷಿಂಗು, ಟೇಬಲು ಕುರ್ಚಿ ಎಲ್ಲ ಹಾಕ್ತಾಯಿದ್ದ. ಹಿಂಗಾಗಿ ಸದ್ಯ ಒಳಗೆ ಬಿಟ್ಟಿದ್ವಲ್ಲ, ಇನ್ನೊಂದು 15 ದಿವಸ ಆದಮೇಲೆ ಒಂದು ಬಾರಿ ಹೋಗಿ ಬರೋ ಅವಳಿದ್ದು ನೋಡೋ ಒಳಗೆಲ್ಲ ಹೇಳಿ, ಅಥವಾ ಓಪ್ನಿಂಗಿಗೆ ಹೋಗ್ಬೋದ ಗೊತ್ತಿಲ್ಲ. ನೋಡವು ಇದೇ ಮೆಟ್ಲಲ್ಲಿ ಹತ್ಕೊಂಡು ಹೋಗ್ಬೋದು. ಇಲ್ಲಿ ಮತ್ತು ಚೈನೀಸು, ನಾರ್ತ್ ಇಂಡಿಯನ್ಸ್ದು, ಆಮೇಲೆ ಸೌತ್ ಇಂಡಿಯನ್ನು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದ. ಓನರ್ನ ಊರು ತುಮಕೂರಿಂದು ತಟ್ಟೆ ಇಡ್ಲಿ, ಮಲ್ಲಿಗೆ ಇಡ್ಲಿ, ಹೂವಿನ ಇಡ್ಲಿ ಅವೆಲ್ಲ ಮಾಡ್ತೀವಿ ಅಂತ ಹೇಳ್ತಿದ್ದ. ಅದನ್ನು ನೋಡವೀಗ ಓಪನ್ ಆದಮೇಲೆ ಆಲ್ಮೋಸ್ಟ್ ಎಲ್ಲ ರೀತಿ ಫುಡ್ಡು ಸಿಕ್ತೋಳು ಹೇಳ್ತಾ ಇದ್ದ. ನೋಡಿ ಚಕ್ರ ನೋಡಿ ವಿಮಾನದು ಹೆಂಗಿದ್ದೋಳಿ, ಭಾರಿ ಚಂದಿದ್ದು ನೋಡಿ. ಇವೆಲ್ಲ ಫೋಟೋ ತೆಗ್ಸ್ಕೊಂಬಲ ಬಂದವು ಜನಗಳು. ಸಾಯಂಕಾಲ ಟೈಮಲ್ಲಿ ರಾತ್ರಿ ಎಲ್ಲ ಭಾರಿ ಮಸ್ತ್ ಕಾಣ್ತು ಇದು. ಇನ್ನು ವಿಮಾನದೊಳಗೆ ಕೂತ್ಕೊಂಡ್ರೆ ಆ ಕಿಟಕಿಯಲ್ಲಿ ಆಕಾಶ ಕಾಣ್ತಾ ಅಥವಾ ಸೈಡ್ ಕಾಣ್ತಾ ನೋಡವು ಯಾವ ಲೆವೆಲಿಗೆ ಹೈಟಿಗೆ ಇದ್ದೋಳಿ. ಮೋಸ್ಟ್ಲಿ ಕಾಣಿಗೂ ಅನ್ನಿಸ್ತು, ನೋಡೋಣ. ಮತ್ತು ಇಲ್ಲಿ ಅರೇಬಿಯನ್ ಫುಡ್ಡು, ಇಟಲಿ ಸ್ಟೈಲ್ ಫುಡ್ಡು, ಆಮೇಲೆ ಉತ್ತರ ಕರ್ನಾಟಕದ್ದು ಜೋಳದ ರೊಟ್ಟಿ ಊಟನೂ ಮಾಡ್ತೇಳಿ ಹೇಳಿದ್ದ. ರಾಗಿ ಮುದ್ದೆ, ಜೋಳದ ಊಟ ಎಲ್ಲವ. ಸೊ ಈಗ ಒಂದೊಂದಾಗಿ ಸ್ಟಾರ್ಟ್ ಮಾಡುವ ಅನ್ನಿಸ್ತು ನೋಡ್ರೆ. ಅಥವಾ ಇನ್ನು ಮೆನು ಎಲ್ಲ ರೆಡಿ ಆಯಿತು, ಮೆನು ಎಲ್ಲ ಮಾಡಿ ಟ್ರಯಲ್ಲೆಲ್ಲ ನಡೀತಿದ್ದು ಅಂತ ಹೇಳ್ತಿದ್ದ. ಸೊ ಇಷ್ಟೆಲ್ಲ ಒಂದು ಜನಕ್ಕೆ ಅಟ್ರಾಕ್ಷನ್ ಅಂತೂ ಅಪ್ಪದ ಗ್ಯಾರಂಟಿಯ. ವಿಮಾನ ನೋಡಲು ಹೇಳ್ಬತ್ತ ಬಂದಮೇಲೆ ಇನ್ನು ಊಟ ಗೀಟ ಮಾಡಿದ್ಮೇಲೆ ರುಚಿ ಚಲೋ ಇತ್ತೋಳಾದರೆ ಜಬರ್ದಸ್ತು ಸ್ಪಾಟ್ ಆಗ್ತು ಇದು. ಅದರಲ್ಲಿ ಯಾವುದೇ ದೋಷ ಇಲ್ಲ. ಮತ್ತೇನು ಯೋಚನೆ ಮಾಡೋಂಗೂ ಇಲ್ಲ, ಯಾಕಂದರೆ ಇಷ್ಟೆಲ್ಲ ಮಾಡ್ದವ ಹೋಟ್ಲದ್ದು ಊಟ ತಿಂಡಿ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಿರ್ತಾವೆ ಓನರ. ಚಲೋ ಊಟ ಕೊಡೋ ತಾನು ಹೇಳ್ಕೊಂಡು ಮಸ್ತ್ ಮಾಡಿರ್ತಾ. ಇಲ್ಲಿ ನೋಡಿ ಹೋಟ್ಲದು ಲೋಗೋ ವಿಮಾನದ ರೆಕ್ಕೆ ಮೇಲೆ ಬರ್ಸಿದ್ದ, ಹುಲಿ ಚಿತ್ರಾನ್ನ, ಟೈಗರ್ ಏರೋ ರೆಸ್ಟೋರೆಂಟ್ ಹೇಳಿ. ಹಾಗೆ ಕೆಳಕ್ಕೆ ಬಂದರೆ ಅವನು ಓನರ್ನ ಹೆಸರು ಬರ್ದ. ಇನ್ನು ಕೆಳಗಡೆಗೆ ಇಲ್ಲಿ 92 ಇವ್ರದ್ದು ಮೂಲ ಬಿಸ್ನೆಸ್ಸು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸು. ಇವ್ರದ್ದೊಂದು 15-20 ಲಾರಿ ಇದ್ದೋಳಾತು. ಆ ಲಾರಿ ಎಲ್ಲ ನಂಬರು 92 ಅದು ಅವ್ರ ಲಕ್ಕಿ ನಂಬರು. ಆ ನಂಬರಿಂದ ಇಂಪ್ರೂವ್ ಆಗಿದ್ದಕ್ಕೆ ಈಗ ವಿಮಾನಗೂ ಅದೇ ನಂಬರ್ ಹಾಕಿದ್ದಾಳಾತು. ಒಂದು ಬಾರಿ ಎಲ್ಲರೂ ಪ್ಲ್ಯಾನ್ ಮಾಡ್ಲಿಕ್ಕೆ